ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನ ಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಚರ್ಚೆ ಮಾಡ್ತಿರೋ ವಿಷಯ ಸಂತೋಷ, ಖುಷಿ, ಹ್ಯಾಪಿನೆಸ್. ಯಾವ ಥರ ನಾವು ಅದರಿಂದ ದೂರ ಹೋಗ್ತಾ ಇದ್ದೀವಿ, ಅಥವಾ ನಮ್ಮ ಹತ್ರ ಎಲ್ಲ ಇದ್ದರೂ ಕೂಡ ನಮ್ಗೆ ಅನುಭವಿಸ್ಲಿಕ್ಕೆ ಯಾಕೆ ಕಷ್ಟ ಆಗ್ತಿದೆ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ನಿನ್ನೆ ನಾವು ತಿಳ್ಕೊಂಡ್ವಿ, ನಾವು ಮನುಷ್ಯರಾದವರು ಬರೀ ಫಿಸಿಕಲ್ ಹೆಲ್ತ್ಗಾಗಿ ನಾವು ಅಷ್ಟೊಂದು ಶ್ರಮ ಪಡ್ತೀವಿ. ಏನೆಲ್ಲ ಕಸರತ್ತು ಮಾಡಬೇಕಾಗತ್ತೆ, ಏನೆಲ್ಲ ಎಕ್ಸಸೈಸ್ ಮಾಡ್ತೀವಿ, ಚೆನ್ನಾಗಿ ಊಟ ಮಾಡ್ತೀವಿ, ಯಾಕೆ ಈ ನಮ್ಮ ದೇಹ ಚೆನ್ನಾಗಿರಲಿ ಅಂದ್ಬಿಟ್ಟು. ಇಷ್ಟೆಲ್ಲ ಚೆನ್ನಾಗಿದ್ದಾಗೂ ಕೂಡ ನಮ್ಮ ಮನಸ್ಸು ಖುಷಿಯಾಗಿಲ್ಲ. ಯಾಕೆ? ಎಲ್ಲೋ ಒಂದು ಕಡೆ ನಾವು ಆ ಮನಸ್ಸಿಗೆ ಮೆಂಟಲ್ ಹೆಲ್ತ್ ಅಂತ ನಿನ್ನೆ ಅಕ್ಕವ್ರು ಒಂದು ಶಬ್ದ ಬಳಸಿದರು. ಅದು ಏನು, ಅದನ್ನು ಹೇಗೆ ನಾವು ಖುಷಿಯಿಂದ ಇಡ್ಲಿಕ್ಕೆ ಸಾಧ್ಯ ಇದೆ? ಸೊ ಅದ್ರ ಬಗ್ಗೆ ಇವತ್ತಿನ ನಮ್ಮ ಚರ್ಚೆ ವಿಷಯವನ್ನಾಗಿ ಇಟ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಮತ್ತೆ ತಮ್ಮ ವಿಚಾರಧಾರೆಯನ್ನು ಹೇಳ್ಕೊಡ್ಲಿಕ್ಕೆ ಬ್ರಹ್ಮಕುಮಾರಿ ಆದಂಥ ಪ್ರತಿಭಾ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ. ಸ್ವಾಗತ ಪ್ರತಿಭಾ ಅವರೇ. ನಿನ್ನೆ ಒಂದು ವಿಷಯ ಹೇಳಿದ್ರಿ, ಮೆಂಟಲ್ ಹೆಲ್ತನ್ನು ನಾವು ಸರಿಯಾಗಿ ಇಟ್ಕೋಬೇಕಂತ ಹೇಳಿ. ಅದು ಪ್ರೋಗ್ರಾಮ್ ಆದಮೇಲೆ ಸಾಕಷ್ಟೆಲ್ಲ ಕಾಲ್ ಬಂತು, ಮೇಲೂ ಬಂದಿದೆ. ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಕ್ವೆರೀಸ್ ಬಂದಿದೆ. ವೀಕ್ಷಕರಿಗಷ್ಟೇ ಅಲ್ಲ, ನನಗೂ ಮನೆಗೆ ಹೋದ್ಮೇಲೆ ಅದೇ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಎರಡೂ ಸೇರಿಸಿನೇ ನಾವು ಅನ್ಕೋತೀವಿ, ಬಟ್ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಒತ್ತು ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಬಂತು. ಸೊ ನಮಗೆಲ್ಲ ಮೆಂಟಲ್ ಹೆಲ್ತ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡ್ತೀರಾ? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಈಗ ಸೌಂದರ್ಯ ಅಷ್ಟೇ ಇದ್ದರೆ, ದುಡ್ಡಷ್ಟೇ ಇದ್ದರೆ, ಅಥವಾ ಆರೋಗ್ಯ ಅಷ್ಟೇ ಇದ್ದರೆ ಸಾಲದು. ಅವನು ಯಾವಾಗಲೂ ಅವನ ಮುಖದಲ್ಲಿ ಅವುಗಳನ್ನೆಲ್ಲ ವ್ಯಕ್ತಪಡಿಸೋದಕ್ಕಾಗಿ ಒಂದು ನಗು ಅಥವಾ ಖುಷಿ ಅಂತೂ ಬೇಕೇ ಬೇಕು. ಇಲ್ಲೇ ಹೋದರೆ ನಾವು ಭಾಳ ಆರೋಗ್ಯವಾಗಿದ್ದೀವಿ, ದುಡ್ಡು ಸಾಕಷ್ಟಿದೆ, ಮತ್ತು ನಮ್ಮ ಹತ್ರ ಎಬಿಲಿಟಿ ಇದೆ ಅಥವಾ ಕರೇಜ್ ಇದೆ, ಅಥವಾ ಇನ್ನು ತಿಳ್ಕೊಡ್ರಿ ನಮ್ಮ ಹತ್ರ ಭಾಳಷ್ಟು ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಪ್ರತಿಭೆಗಳಿವೆ, ಟ್ಯಾಲೆಂಟ್ಸ್ ಇದೆ. ಆದರೆ ನನ್ನ ಮುಖದ ಮೇಲೆ ಒಂದು ನಗುನೇ ಇಲ್ಲ, ಖುಷಿನೇ ಇಲ್ಲ. ಆವಾಗ ಭೇಟಿಯಾದವರೆಲ್ಲ ಮೋಸ್ಟ್ಲಿ ಏನು ಕೇಳ್ತಾರೆ ಅಂದರೆ, ಯಾಕೆ ಆರಾಮಿಲ್ವಾ ಅಂತ ಏನಾದರೂ ಪ್ರಾಬ್ಲಮ್ಮಾ, ಏನಾದರೂ ತೊಂದರೆ ಇದೆಯಾ ಅಂತ ಭಾಳ ಈಸಿಲಿ ಬಂದುಬಿಡುತ್ತೆ ಕ್ವಶನ್. ದ್ಯಾಟ್ ಮೀನ್ಸ್ ಈವನ್ ದೋ ಐ ಆಮ್ ಫಿಸಿಕಲಿ ಓಕೆ, ದ ಅದರ್ ಪರ್ಸನ್ ಇನ್ ಫ್ರಂಟ್ ಆಫ್ ಮೀ ಈಸ್ ಫೀಲಿಂಗ್ ದಟ್ ಐ ಆಮ್ ನಾಟ್ ಓಕೆ. ಅಂದರೆ ನಾನು ಹೆಲ್ದಿ ಇದ್ದೀನಿ ಅಂತ ನಾನು ಅಂದ್ಕೊಂಡ್ರು ಕೂಡ, ನಾನು ಫಿಸಿಕಲಿ ಹೆಲ್ದಿ ಇದ್ದೀನಿ ಅಂತ ನಾನು ಅಂದ್ಕೊಂಡ್ರು, ನನ್ನ ಹೌದಪ್ಪ ನನ್ನ ಕಾನ್ಸಂಟ್ರೇಷನ್ ಸರಿ ಇದೆ, ನನ್ನ ಎಬಿಲಿಟಿ ಸರಿಯಾಗಿದೆ, ಐ ಕ್ಯಾನ್ ಪರ್ಫಾರ್ಮ್ ವೆಲ್ ಅನ್ನೋ ಕಾನ್ಫಿಡೆನ್ಸ್ ಇದೆ, ಬಟ್ ಸ್ಟಿಲ್ ಸಮ್ಟೈಮ್ಸ್ ಯು ಆರ್ ನಾಟ್ ಹೆಲ್ದಿ ಅಂದರೆ ಎದುರುಗಡೆಯವರೇ ಆ ಪ್ರಶ್ನೆ ಕೇಳುವಾಗ ಆಟೋಮೆಟಿಕಲಿ ನಮಗೂ ಫೀಲ್ ಆಗುತ್ತೆ, ಹಾಗಾದ್ರೆ ಏನು ಡಿಫ್ರೆನ್ಸ್ ಆಗಿರ್ಬೋದು ಅಂತ. ಅಂದರೆ ಸಮ್ವೇರ್ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿದೆ, ನಮ್ಮ ಮನಸ್ಸು ಅಂದರೆ ಸಂಕಲ್ಪಗಳು ಅಥವಾ ವಿಚಾರ, ಥಾಟ್ ಪ್ರೊಸೆಸ್ಸನ್ನೇ ಕಂಪ್ಲೀಟ್ ಡಿಸ್ಟರ್ಬ್ ಆಗಿದೆ. ಆ ಥಾಟ್ ಪ್ರೊಸೆಸ್ಸನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಹೇಗೆ ಶರೀರದಲ್ಲಿ ಒಂದು ಸಣ್ಣ ಪುಟ್ಟ ಅಥವಾ ದೊಡ್ಡ ಏನೋ ಒಂದು ಗಾಯಗಳು, ಜ್ವರ ಬಂದಿದೆ, ಏನೋ ಬಂದಿದೆ, ನಾವು ಅದನ್ನು ಜ್ವರನೇ ಬಂತು ಅಂತ ಇಟ್ಕೊಳ್ರಿ. ಆ ಜ್ವರ ನೀವು ಎವ್ರಿ ಟೈಮ್ ಥರ್ಮೋಮೀಟ್ರ್ ಚೆಕ್ ಮಾಡ್ತಾ ಹೋದರೆ ಅದು ಸರ್ಟನ್ ಡಿಗ್ರಿ ಅದನ್ನು ದಾಟಿ ಹೋಗಿದ್ರೆ ನಾವು ಎವ್ರಿ 2 ಅವರ್ಸು ಅಥವಾ ಎಷ್ಟು ನೀವು ಮೆಡಿಸಿನ್ ತೊಗೊಳ್ತಾನೆ ಇರ್ತೀರಿ. ಎಲ್ಲಿವರೆಗೆ ತೊಗೊಳ್ತೀವಿ ನಾವು? ಆ ಮಾರ್ಕ್ ನಾರ್ಮಲ್ ಬರೋವರೆಗೂ. ಹಾಗೆ ನಾವು ಮೆಂಟಲ್ ಹೆಲ್ತಿಗೆ ಏನು ಮಾಡ್ತಾನೆ ಇಲ್ಲ.
ಅದು ನಮ್ಮ ಫಿಸಿಕಲ್ ಎಕ್ಸ್ಪ್ರೆಷನ್ಸ್ದಲ್ಲೂ ಅದು ಇವ್ರಿಗೆ ಆರಾಮಿಲ್ಲಪ್ಪ ಅನ್ನೋರ ಥರ ಕಾಣಿಸುತ್ತೆ. ಯಾವಾಗ್ಲೂ ನಿಮ್ಗೆ ಆರಾಮಿಲ್ಲೇನೋ ಅಥವಾ ಚೆನ್ನಾಗಿದ್ದೀರೋ ಇಲ್ವೋ ಅಂತ ಕೇಳೋಕ್ಕಿಂತ ಜನ ನಮ್ಮನ್ನ ಏನು ರೀ ಯಾವಾಗಲೂ ಖುಷಿಯೊಳಗೆ ಇರ್ತೀರಿ, ಯಾವಾಗಲೂ ಸ್ಮೈಲ್ ಮಾಡ್ತಾನೆ ಇರ್ತೀರಿ, ಯಾವಾಗಲೂ ನೀವೇನಪ್ಪ ಖುಷಿಯಲ್ಲೇ ಅಂತ ಈ ಥರ ಅಂದಾಗ ಆ್ಯಕ್ಚುಲಿ ಇಟ್ ಈಸ್ ಟ್ರೂ ಹೆಲ್ತ್ ಅಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎ ಪರ್ಸ್ನಾಲಿಟಿ. ಈಗ ಹೋಲಿಸ್ಟಿಕ್ ಆಗಿ ನಾವು ಡೆವಲಪ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೇ ಮತ್ತೆ ನಮಗೆ ಖುಷಿ ಇಲ್ಲ ಜೀವನದಲ್ಲಿ. ಭಾಳ ಒಂದು ಒಳ್ಳೆಯ ವಿಚಾರ. ಅಂದರೆ ಕಾಮನ್ ಆಗಿ ಕೇಳುವಂಥ ಪ್ರಶ್ನೆನೇ ನೀವು ಕೇಳಿದ್ರಿ. ಯಾವಾಗ ಮನುಷ್ಯ ಸದಾ ಖುಷಿ ಇರ್ತಾನೋ ಆವಾಗ ಎಲ್ಲರಿಗೂ ಸರ್ಪ್ರೈಸ್ ಆಗಿಬಿಡುತ್ತೆ. ಏನು ನಿಮಗೆ ತಲೆಗೆಲೆ ಕೆಟ್ಟಿದೆ ಅನ್ನೋರ ಥರ ಕೇಳ್ತಾರೆ, ಯಾಕೆ ಇಷ್ಟೊಂದು ಖುಷಿಯಾಗಿರ್ತೀರಿ ನೀವು ಯಾವಾಗ್ಲೂ? ಅಂದರೆ ಖುಷಿಯಾಗಿ ಇರುವುದೇ ಒಂದು ಅಬ್ನಾರ್ಮಲಿಟಿ ಅನ್ನೋ ಒಂಥರ ಒಂದು ಸಿಚುವೇಶನ್ ಬಂದಿದೆ ಈಗ. ಯಾಕಂದರೆ ಯಾವಾಗಲೂ ನಮಗೆ ಚಿಂತೆ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಅದಕ್ಕೆ ನಾವು ಖುಷಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಈ ಖುಷಿಯಾಗಿ ಯಾವಾಗಲೂ ಇರ್ತಿರಲ್ಲ ಒಂದು ಪ್ರಶ್ನೆಗೆ ಏನು ಉತ್ತರ? ಎಲ್ಲರೂ ಇರೋ ಹಾಗೆ ನಾವಿದ್ರೇ ನಾರ್ಮಲ್ ಅಂತ ಈಗೊಂದು ಟ್ರೆಂಡ್ ಇದೆ ರೀ. ಆ್ಯಕ್ಚುಲಿ ಎಲ್ಲರೂ ಜೀನ್ಸ್ ಹಾಕ್ಕೊಳ್ತಾರೆ, ನಾನು ಹಾಕ್ಕೊಳ್ಳಿಲ್ಲ ಅಂತಂದರೆ ನಾನು ಲಂಗ ಬ್ಲೌಸ್ ಹಾಕ್ಕೊಂಡು ಹೋದರೆ ಐ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್ ಇನ್ ದ ಗ್ರೂಪ್ ಅಂತ. ಹಾಗೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಮಾತ್ರ ಇಲ್ಲ ಅಂತಂದರೆ ನನ್ನನ್ನು ಆ ಗ್ರೂಪಿಂದ ಹೊರಗಿಡ್ತಾರೆ ಅನ್ನೋ ಥರ ನಾವು ಎವ್ರಿಬಡಿ ಈಗೊಂದು ಟ್ರೆಂಡೇ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಸಮ್ ಇಯರ್ಸ್ ಬ್ಯಾಕನ್ನೇ ಸ್ಟಾರ್ಟ್ ಆಗಿತ್ತದು. ಪಾರ್ಟಿಗೆ ಹೋಗೋದು, ಪಾರ್ಟಿಯಲ್ಲಿ ಡ್ರಿಂಕ್ಸ್ ತೊಗೊಳ್ಳೋದು, ಇವೆಲ್ಲ ನೀವು ಹೋಗಲ್ಲ, ನೀವು ತೊಗೊಳ್ಳಲ್ಲ, ಸೊ ಓಲ್ಡ್ ಫ್ಯಾಷನ್ಡ್ ಅನ್ನೋ ಥರ. ಹಾಗೆ ಇದು ಕೂಡ ಒಂದು ಫ್ಯಾಷನ್ ಆಗಿದೆ. ಯಾವುದಂದರೆ ಐ ಹ್ಯಾವ್ ಟು ಬಿ ಇನ್ ಸ್ಟ್ರೆಸ್. ನಿಮ್ಗೆ ಸ್ಟ್ರೆಸ್ ಇಲ್ಲ ಮೀನ್ಸ್ ಯು ಆರ್ ಡೂಯಿಂಗ್ ನಥಿಂಗ್. ನೀವು ಸ್ಟ್ರೆಸ್ ಇಲ್ಲ, ನೀವು ಟೆನ್ಷನ್ ಇಲ್ಲಪ್ಪ ಅಂದರೆ ನೀವು ಏನು ಮಾಡ್ತಾನೆ ಇಲ್ಲ ಜೀವನದಲ್ಲಿ ಅಂತ ಅರ್ಥ. ಅದಕ್ಕೆ ಯು ಆರ್ ಅಬ್ನಾರ್ಮಲ್ ಅಂತ ತಿಳ್ಕೊಳ್ತಾ ಇದ್ದಾರೆ. ಅಂದರೆ ಸ್ಟ್ರೆಸ್ ಈಸ್ ಅ ಫ್ಯಾಷನ್. ಕೆಲವು ವರ್ಷಗಳ ಹಿಂದೆ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಅಂತಂದರೆ ಇಟ್ ವಾಸ್ ಅ ಸಿಂಬಾಲ್ ಆಫ್ ಸ್ಟೇಟಸ್ ಸಿಂಬಾಲ್, ಅದು ಪ್ರೆಸ್ಟೀಜ್ ಸಿಂಬಾಲ್. ಅಂದರೆ ಹಾರ್ಟ್ ಅಟ್ಯಾಕ್ ಇರಬೇಕು ಅಂದರೆ ಯಾರು ದೊಡ್ಡ ವ್ಯಕ್ತಿ ಇದ್ದಾರೆ, ದೊಡ್ಡ ಫ್ಯಾಕ್ಟ್ರಿ ಓನರ್ ಇದ್ದಾರೆ, ಅದು ಭಾಳ ದೊಡ್ಡ ಬಿಸ್ನೆಸ್ಸು ಇದೆ ಅಂದರೆ ಟೂ ಮಚ್ ಹೈ ಪೊಸಿಷನಲ್ಲಿದ್ದಾರೆ, ಅವರಿಗೆಲ್ಲ ಹಾರ್ಟ್ ಅಟ್ಯಾಕು, ಬಿ ಪಿ, ಶುಗರ್ ಇರಬೇಕು ಅಂತ ಈಗ ಕೆಲವು ವರ್ಷಗಳ ಹಿಂದೆ ತಾನೇ ಇತ್ತು. ಅಂದರೆ ನಿಮಗಿಲ್ಲ ಅಂದರೆ ಯು ಆರ್ ನಾಟ್ ಸೋ ಗ್ರೇಟ್ ಪರ್ಸನ್, ಯು ಆರ್ ನಾಟ್ ಸೋ ಏಬಲ್, ಅಥವಾ ಯು ಆರ್ ನಾಟ್ ವರ್ಕಿಂಗ್, ಯು ಆರ್ ನಾಟ್ ಬ್ಯುಸಿ, ಈ ಥರ ವಿಚಾರ. ಬಟ್ ಈಗ ಕೆಲವು ದಿನಗಳಿಂದ ಈಗ ಗೊತ್ತಾಗಿದೆ ಹೌ ಅಬ್ನಾರ್ಮಲ್ ವಿ ಆರ್. ಹೆಲ್ತ್ ಬಗ್ಗೆ ಕೂಡ ಹೇಗೆ ಗೊತ್ತಾಯಿತು, ಬಿ ಪಿ, ಶುಗರ್, ಡಯಾಬಿಟೀಸ್ ಇವೆಲ್ಲ ಏನು ಬಂದರೆ ಹಾರ್ಟ್ ಅಟ್ಯಾಕ್, ಸಮ್ವೇರ್ ವಿ ಆರ್ ಮಿಸ್ಟೇಕಿಂಗ್ ಇನ್ ಅವರ್ ಡಯಟ್ಸ್ ಆರ್ ನಮ್ಮ ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ. ಅದೇ ಥರ ಇವತ್ತು ಮೆಂಟಲ್ ಆ್ಯಕ್ಟಿವಿಟಿ ಕೂಡ ನೋಡಿರಿ ಇನ್ನು ಸ್ವಲ್ಪ ಬರ್ತಕ್ಕಂಥ ದಿನಗಳ ಅದು ಕೂಡ ಜನರಿಗೆ ಗೊತ್ತಾಗುತ್ತೆ ದಟ್ ಹೂ ಈಸ್ ಅಬ್ನಾರ್ಮಲ್, ಹೂ ಈಸ್ ನಾರ್ಮಲ್ ಅಂತ. ಯಾಕಂದರೆ ನಾರ್ಮಲ್ ಅಂತಂದರೆ ಯಾವಾಗಲೂ ಗಡ್ಬಿಡಿ ಟೆನ್ಷನ್ ಹೀಗಿರಬೇಕು. ಇಲ್ಲ ರೀ ಪ್ಲೀಸ್ ಜಲ್ದಿ ಹೇಳ್ರಿ, ನಾನು ಸ್ವಲ್ಪ ಗಡ್ಬಿಡಿಯಲ್ಲಿದ್ದೀನಿ, ಐ ಹ್ಯಾವ್ ಲಾಟ್ಸ್ ಆಫ್ ವರ್ಕ್ ಟು ಡೂ, ಐ ಆಮ್ ಬ್ಯುಸಿ. ಇದು ಒಂದು ಫ್ಯಾಷನ್ ಆಗಿದೆ. ನಾನು ಕೂಡ ಎಷ್ಟೋ ಸಾರಿ ನೋಡ್ತೀನಿ ಜನರಿಗೆ ಒಂದು ಆಫೀಸೇ ಇರ್ಬೋದು, ಯಾವುದೋ ಒಂದು ಅಂಗಡಿಗೆ ಇರ್ಬೋದು, ಏನೋ ಒಂದು ಕಂಪ್ಯೂಟರ್ ಖರೀದಿ ಮಾಡಬೇಕಪ್ಪ, ಅವಾಗ ನಾವು ಫೋನ್ ಮಾಡಿರ್ತೀವಿ, ಕೇಳ್ತೀವಿ, ಅವರು ಮೇಡಮ್ ನಾನು ಬ್ಯುಸಿ ಇದ್ದೀನಿ, ನಂತರ ನಾನೇ ಕಾಲ್ ಮಾಡ್ತೀನಿ. ದ್ಯಾಟ್ ಈಸ್ ಅನದರ್ ಥಿಂಗ್, ದೇ ನೆವರ್ ಕಾಲ್ ಬ್ಯಾಕ್. ನಾವೇ ಮಾಡಬೇಕದು ಸೆಕೆಂಡ್. ಅದೊಂದು ಬಿಸ್ನೆಸ್ ಇದು ಮಾಡ್ಕೊಂಡಿದ್ದಾರೆ, ಟ್ಯಾಕ್ಟಿಕ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಎವ್ರಿಬಡಿ ಹೂಮೆವರ್ ಐ ಸಿ ಆ್ಯಕ್ಚುಲಿ ಮೆನಿ ಅ ಟೈಮ್ಸ್ ನಾನೇ ನನ್ನ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀನಿ, ನೋಡ್ಕೊಳ್ತಾ ಇರ್ತೀನಿ, ಎಲ್ಲರೂ ಬ್ಯುಸಿ ಇದ್ದಾರೆ ಅಂತಂದರೆ ವಾಟ್ ಮಸ್ಟ್ ದೇ ಬಿ ಡೂಯಿಂಗ್ ಅಂತ. ಆ್ಯಕ್ಚುಲಿ ಅಂದರೆ ಅಷ್ಟೊಂದು ಬ್ಯುಸಿ ಇರೋದಕ್ಕೆ ಏನಂತಂದರೆ ಯಾವಾಗಲೂ ಸ್ಟ್ರೆಸ್ಸಲ್ಲಿ ನಾವು ಒಂದಿಲ್ಲ ಒಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಯಾಕಂದರೆ ವಿ ಆರ್ ಅಬ್ನಾರ್ಮಲ್ ಮೀನ್ಸ್ ನಮ್ಮ ಸ್ಥಿತಿ ಸ್ಟೇಬಲ್ ಇರೋದಿಲ್ಲ. ಆ್ಯಕ್ಚುಲಿ ಅಬ್ನಾರ್ಮಲಿಟೀಸ್ ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಥಾಟ್ಸಿನ ಏನು ವೇವ್ ಪ್ಯಾಟರ್ನ್ ಇದೆ, ಏನು ಥಾಟ್ಸಿನೊಂದು ಯಾವ ರೀತಿಯ ಸ್ಪೀಡಲ್ಲಿ ಹೋಗಬೇಕು, ಆ ಸ್ಪೀಡ್ ಸ್ವಲ್ಪ ಹೆಚ್ಚಾದಾಗ ಅಬ್ನಾರ್ಮಲಿಟಿನೇ ಆಗುತ್ತೆ. ಈಗ ನೀವು ಹೇಳಿದ ವಿಚಾರದಲ್ಲಿ ನನಗನ್ಸುತ್ತೆ ಎಲ್ಲರೂ ಬ್ಯುಸಿ ಇದ್ದಾರೆ, ಯಾಕಿಷ್ಟು ಬ್ಯುಸಿ ಇದ್ದಾರೆ, ಏನು ಅಷ್ಟೊಂದು ಬ್ಯುಸಿ ಇದ್ದಾರೆ ಅಂತ ಒಂದು ವಿಚಾರ ಹೇಳಿದ್ರಿ. ಆದರೆ ಈಗ ನಮ್ಮ ಜೀವನ ನೋಡಿದರೆ ಬ್ಯುಸಿ ಲೈಫ್ ಇಲ್ಲದೇ ಇದ್ದರೆ ನಾವು ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ 2 hours ಜರ್ನಿ ಆಗುತ್ತೆ, ಇದು ಬೆಂಗಳೂರಿನಂಥ ಸಿಟಿನಲ್ಲಿ. ಸೊ 10 ಗಂಟೆ ಕೆಲಸ ಶುರು ಆಗಬೇಕಾದ್ರೆ 8 ಗಂಟೆಗೆ ಮನೆ ಬಿಡಬೇಕು. ಸೊ ಅಲ್ಲಿ 2 ಗಂಟೆ ಮುಂಚೆನೇ ಹೋದಾಗ ಮಾತ್ರ ಅಲ್ಲಿ ಕೆಲಸ ಆಗುತ್ತೆ. ಬಂದ ಮೇಲೂ ಅದೇ ಕತೆ, ಬಂದಾದಮೇಲೆ ಮನೆಯಲ್ಲಿ ಇರುವ ಕೆಲಸ. ಸೊ
ಸೊ ಇದು ಯಾವುದು ಇದರಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇದೆ? ಯಾವುದೂ ಇಲ್ಲ. ಮಕ್ಕಳಿಗೆ ಟ್ಯೂಷನ್ಸ್ ಕಳಿಸ್ಬೇಕು, ಬೇರೆ ಆ್ಯಕ್ಟಿವಿಟಿ ಕ್ಲಾಸಿಗೆ ಕಳಿಸ್ಬೇಕು, ಸ್ಕೂಲ್ನಲ್ಲಿರೋ. ಸೊ ಮಕ್ಕಳಿಗೂ ಕೂಡ ಅಷ್ಟೇ ಈಗ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸ್ಕೂಲಿಂದ ಬಂದ ತಕ್ಷಣ ಇಟ್ಸ್ ಸೀರೀಸ್ ಆಫ್ ಇವೆಂಟ್ಸ್, ಮತ್ತು ಇದಾದಮೇಲೆ ಇದು, ಇದಾದಮೇಲೆ ಇದು. ಸೊ ಎಲ್ಲದಕ್ಕೂ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ. ಸೊ ಇದರಲ್ಲಿ ಯಾವುದು ಬಿಡೋ ಹಾಗಿಲ್ಲ, ಎಲ್ಲನೂ ನಮ್ಮ ಜೀವನದಲ್ಲಿ ಬೇಕು. ಸೊ ಯಾಕೆ ಇಷ್ಟು ಬ್ಯುಸಿ ಆಗೋದ್ರಲ್ಲಿ ತಪ್ಪೇನು? ಸೊ ಎಲ್ಲರೂ ಮಕ್ಕಳು ಕೂಡ ತೊಟ್ಲಲ್ಲಿರೋ ಮಕ್ಕಳು ಬ್ಯುಸಿನೇ ಇರ್ತಾರೆ. ಅವ್ರು ತಮ್ಮ ಆಟದಲ್ಲಿ, ತಮ್ಮ ಆನಂದದಲ್ಲಿ, ತಮ್ಮ ಕೈ ಕಾಲುಗಳನ್ನು ನೋಡ್ಕೊಂಡು ಆಟ ಆಡೋದ್ರಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಬ್ಯುಸಿ ನಾವೇನು ಇರಬೇಕಂತಿಲ್ಲ. ನಾರ್ಮಲ್ ಲೈಫಲ್ಲಿ ಎವ್ರಿಬಡಿ ಈಸ್ ಬ್ಯುಸಿ. ಅದು ನಮಗೆ ಈಗ ಆ್ಯಕ್ಚುಲಿ ಪ್ರಶ್ನೆ ಬಂದಿದ್ದು ನಾವು ಬ್ಯುಸಿ ಇರಬೇಕು ಇರಬಾರ್ದು ಅಂತಲ್ಲ, ಬಟ್ ಅವರ್ ಮೈಂಡ್ ಈಸ್ ಬ್ಯುಸಿ ಇನ್ ವಾಟ್, ಇದು ನಮಗೆ ಈಗ ನಾವು ನೋಡಬೇಕಾಗಿದೆ. ಆ್ಯಕ್ಚುಲಿ ಚೆಕ್ಔಟ್ ಮಾಡಬೇಕಾಗಿದ್ದು, ಚೆಕ್ ಮಾಡಬೇಕಾಗಿದ್ದು ಚೆಕ್ ಪಾಯಿಂಟ್ ಇಲ್ಲಿದೆ. ಅಂದರೆ ನಮ್ಮ ಫಿಸಿಕಲ್ ವರ್ಕಲ್ಲಿ ನಾವು ಬ್ಯುಸಿ ಇದ್ದೀವಿ, ಬಟ್ ನಾನು ಯಾವ ರೀತಿ ಫಿಸಿಕಲಿ ವರ್ಕ್ ಮಾಡ್ತಾಯಿದ್ದೀನಿ, ಆವಾಗ ನನ್ನ ಮೆಂಟಲ್ ಸ್ಟೇಟಸ್ ಏನಿದೆ, ಆವಾಗ ನನ್ನ ಮೆಂಟಲ್ ಸಿಚುವೇಶನ್ ಏನಿದೆ, ಯಾವ ರೀತಿ ನನ್ನ ಮನಸ್ಸಿನ ಸೆಟ್ಟಿಂಗ್, ಮೈಂಡ್ ಸೆಟ್ಟಿಂಗ್ ಯಾವುದಿದೆ, ನನ್ನ ಥಾಟ್ ಪ್ರೊಸೆಸ್ ಹೇಗೆ ಓಡ್ತಾ ಇದೆ. ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ, ಆದರೆ ಆ ಕೆಲಸ ಮಾಡುವಾಗ ಈಗ ನಿಮ್ಮ ಮಕ್ಕಳಿಗೆ ನೀವು ಹೌದಪ್ಪ ನೀವು ತಿಂಡಿ ತಿನ್ನಿಸ್ತಾ ಇದ್ದೀರಿ, ಊಟ ಮಾಡಿಸ್ತಾ ಇದ್ದೀರಿ, ಬಟ್ ನಿಮ್ಮ ಮನಸ್ಸಲ್ಲಿದೆ ಅಂತ. ಅಂದರೆ ನಾವು ಒಂದು ಕೆಲಸ ಮಾಡುವಾಗ ನನ್ನ ವಿಚಾರ ಇನ್ನೊಂದು ಕಡೆಗೆ ಹೋಗ್ತಿತ್ತು ಅಂತಂದರೆ ದೆನ್ ಅಗೇನ್ ಐ ಆಮ್ ಬ್ಯುಸಿ. ಅಂದರೆ ಬ್ಯುಸಿ ಅಂತಂದರೆ ನಾಟ್ ಓನ್ಲಿ ಫಿಸಿಕಲಿ ಬಟ್ ಮೆಂಟಲಿ ನಾನು ಏನು ಕೆಲಸ ಮಾಡ್ತಿರ್ತೀನೋ ಅಲ್ಲಿ ನನ್ನ ಮೈಂಡನ್ನು ಕಂಪ್ಲೀಟ್ಲಿ ಪ್ರೆಸೆಂಟ್ ಇಟ್ಕೊಳ್ಳೋದು. ಅಷ್ಟೇ ಅಲ್ಲದೆ ಐ ಹ್ಯಾವ್ ಟು ಟೇಕ್ ಇಂಟ್ರೆಸ್ಟ್ ಇನ್ ದ್ಯಾಟ್ ವರ್ಕ್. ಮತ್ತು ನಾನು ಯಾವಾಗ ಇಂಟ್ರೆಸ್ಟ್ ಈ ವಿಷಯದಲ್ಲಿ ತೊಗೊಳ್ತೀನಿ ಅಂದರೆ ಆ ಹಿಂದಿನ ಕೆಲಸವನ್ನು ನಾನು ಅಲ್ಲಿಗೆ ಬಿಟ್ಟು ಬಂದಿರಬೇಕು, ಆ ಕೆಲಸ ಮತ್ತು ಆ ಕೆಲಸದ ವಿಚಾರಗಳು. ಬಟ್ ಇವತ್ತೇನಾಗ್ತಾ ಇದೆ ಅಂದರೆ ಕ್ಯಾರಿ ಫಾರ್ವರ್ಡ್ ಆಗ್ತಾಯಿದೆ. ಈಗ ಒಂದು ಎಕ್ಸಾಂಪಲ್ ನಾವು ತೊಗೊಂಡ್ವಿ, ಸ್ಟಾರ್ಟಿಂಗ್ ಮನೆಯಿಂದ ನಿಮಗೆ ಇವತ್ತು ಹೌದಪ್ಪ ಕೆಲಸದವ್ಳು ಬರಲಿಲ್ಲ, ಆ ಕೆಲಸದವ್ಳು ಬಂದಿಲ್ಲ, ರಿಕ್ಷಾ ಬರಲಿಲ್ಲ ನನ್ನ ಮಗನಿಗೆ ಕರ್ಕೊಂಡು ಹೋಗೋಕ್ಕಂತ ನೀವು ಆ ಟೆನ್ಷನನ್ನು ಗ್ಯಾರಂಟಿ ನಿಮ್ಮ ಆಫೀಸಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಿ. ಸಮ್ವೇರ್ ನಿಮ್ಮ ಬಾಸ್ ಜೊತೆಗೋ ಅಥವಾ ನಿಮ್ಮ ಕೋವರ್ಕರ್ಸ್ ಜೊತೆಗೋ ಅದು ಆ ಟೆನ್ಷನ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿ ಮತ್ತು ನೀವು ಮಾಡೋ ಕೆಲಸದಲ್ಲಿಯೂ ಕೂಡ ಅವರಿಂದ ಮತ್ತೆ ಏನಾದರೂ ಅಷ್ಟರಲ್ಲಿ ರಿಯಾಕ್ಷನ್ ಬಂತು ಅಂತಂದರೆ, ಆಪೋಸಿಟ್ ರಿಯಾಕ್ಷನ್ ಏನಾದರೂ, ಅದು ನೀವು ಏನು ಕೆಲಸ ಮಾಡಬೇಕು, ಆ ಕಾರ್ಯಕ್ಷಮತೆಯಿಂದ ಮಾಡಬೇಕು, ಆ ಕಾರ್ಯಕ್ಷಮತೆಯಲ್ಲಿ ವ್ಯಕ್ತವಾಗೋದಿಲ್ಲ. ಆವಾಗ ಆ ಕಾರ್ಯಕ್ಷಮತೆ ಹೋಗಿ ಇನ್ನೇನಾದರೂ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಮತ್ತೆ ಬೆಳೆಯುತ್ತೆ. ಮತ್ತು ನೀವು ಪುನಃ ವಾಪಸ್ ಮನೆಗೆ ಬಂದಾಗ ನೀವು ನೋಡ್ತೀರಿ ನಿಮ್ಮ ಮಗು ಹಾಗೆ ಟಿಫಿನ್ ತಂದಿದೆ, ಏಕೆಂದರೆ ಅದಕ್ಕೆ ತಿನ್ನೋಕ್ಕೆ ಆಗಲಿಲ್ಲ. ಸೊ ಅಗೇನ್ ದೇರ್ ಇಸ್ ಸಮಥಿಂಗ್. ಅಂದರೆ ನೀವು ಹೇಳೋ ಪ್ರಕಾರ ಬಾಡಿ ಬ್ಯುಸಿ ಆಗಿರ್ಬೋದು, ಆದರೆ ಮೈಂಡ್ ಅಟ್ಲೀಸ್ಟ್ ನಾವು ಒಂದು ಹತೋಟಿಯಲ್ಲಿ, ಒಂದು ಸ್ಟೇಬಲ್ ಪೊಸಿಷನಲ್ಲಿ ಇಡ್ಬೋದು. ಅಥವಾ ಯಾವ ಕೆಲಸ ಮಾಡ್ತಿರ್ತೀವಿ ಅದನ್ನು ನಾವು ಖುಷಿಯಿಂದ ಎಂಜಾಯ್ ಮಾಡಿದರೆ ಮನಸ್ಸು ಖುಷಿಯಾಗಿರುತ್ತೆ ಅಂತ ನೀವು ಹೇಳ್ತೀರಿ. ಆದರೆ ಈಗಿನ ಎಷ್ಟೋ ಜನದ ಎಕ್ಸಾಂಪಲ್ಸ್ ತೊಗೊಂಡ್ರೆ ಕೆಲಸ ಏನೋ ಖುಷಿಪಟ್ಟು ಜಾಯ್ನ್ ಆಗ್ತಾರೆ, ಆದರೆ ಕೆಲಸ ಮಾಡ್ತಾದ್ರಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಆವಾಗ ಅನಿವಾರ್ಯ ಇದು ಮಾಡಲೇಬೇಕಪ್ಪ ಅನ್ನುವಂಥ ಪರಿಸ್ಥಿತಿನಲ್ಲಿ ಒಂದು ಫಿಸಿಕಲಿ ಸ್ಟ್ರೆಸ್ಡ್ ಔಟ್ ಆಗ್ತಿರ್ತಾರೆ, ಅಟ್ ದ ಸೇಮ್ ಟೈಮ್ ಮೆಂಟಲಿ ಅವರು ಲೈಕ್ ಡಿಪ್ರೆಷನ್ನಲ್ಲೂ ಹೋಗ್ತಿರ್ತಾರೆ. ಆ ಖುಷಿಯಾದ ಅನುಭವರಲ್ಲಿ ಇರೋದೇ ಇಲ್ಲ. ಇಲ್ಲಿ ನಾವು ಅದೇ ಹೇಳ್ತಾ ಇದ್ದೀನಿ, ನಾವು ಕೇರ್ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಲ್ಯಾಕ್ ಆಫ್ ಕೇರ್ ಫಾರ್ ಸೆಲ್ಫ್. ವಿ ಆರ್ ನಾಟ್ ಕೇರಿಂಗ್ ಫಾರ್ ಆರ್ ಸೆಲ್ಫ್. ಮತ್ತು ನೀವು ಅಂದ್ಕೊಳ್ತೀರಿ ಈಗ, ಸೊ ಐ ಆಮ್ ಕೇರಿಂಗ್ ಫಾರ್ ಮೈ ಸೆಲ್ಫ್, ನಾನು ಡಯಟ್ ಚೆನ್ನಾಗಿದೆ, ನಾನು ಎಕ್ಸರ್ಸೈಸ್ ಮಾಡ್ತೀನಿ. ಬಟ್ ಕೇರಿಂಗ್ ಫಾರ್ ಸೆಲ್ಫ್ ಅಂತಂದರೆ ನಾವು ಏನೋ ಸ್ವಲ್ಪ ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಯಿತು ಮನಸ್ಸಲ್ಲಿ, ಆ ಡಿಸ್ಟರ್ಬೆನ್ಸ್ ಎಲ್ಲಿ ಸ್ಟಾರ್ಟ್ ಆಗಿರ್ತದೋ ಅಥವಾ ಮೆಂಟಲಿ ಅಪ್ಸೆಟ್ ಅಥವಾ ಏನೋ ಒಂದು ಸಣ್ಣ ವ್ಯತ್ಯಾಸ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆಗೆ ಆಗ್ತಾ ಇದ್ದರೆ ಅದನ್ನು ತಕ್ಷಣ ನಾವು ಚೇಂಜ್ ಮಾಡ್ಕೊಳ್ತೀವಿ. ಹೇಗೆ ನೋಡ್ರಿ, ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಹೀಗೊಂದು ಮುಳ್ಳು ಚುಚ್ಚಿತು ನನ್ನ ಅಂಗೈಗೆ ಅಂತ ಅಥವಾ ನನ್ನ ಅಂಗಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ನಾನು ಹಾಗೆ ಎಷ್ಟಂತ ನಡೆಯೋಕ್ಕಾಗತ್ತೆ. ಸಮ್ವೇರ್ ಐ ಹ್ಯಾವ್ ಟು ಸ್ಟಾಪ್. ನಾನು ನಡೀತೀನಿ, ಕೆಲಸ ಮಾಡಬೇಕಾಗಿದೆ, ತುಂಬ ಅರ್ಜೆಂಟ್ ಇದೆ, ನಾನು ನಡೀತಾ ಹೋಗ್ತೀನಿ, ಬಟ್ ಎಲ್ಲೋ ಒಂದು ಕಡೆ ಹೋಗಿ ನಾನು ನಿಲ್ಲಬೇಕಾಗತ್ತೆ. ಅದು ಆ ಸಮಯದಲ್ಲಿ ಆ್ಯಕ್ಚುಲಿ ಅಲ್ಲಿ ನಾನು ನೀಡಿರ್ಬೋದು, ಬಟ್ ಐ ಹ್ಯಾವ್ ಟು ಸ್ಟಾಪ್. ಯಾಕೆ ಅಂತಂದರೆ ಐ ಡಿಡ್ ನಾಟ್ ಕೇರ್. ಟೈಮ್ ಟು ಟೈಮ್ ನಾನು ಕೇರ್ ಮಾಡ್ತಾ ಬಂದಿದ್ದೆ ಅಂತಂದರೆ ಐ ನಿಡಂಟ್ ಹ್ಯಾವ್ ಟು ಸ್ಟಾಪ್ ಎಟ್ ಆಲ್. ನಂದು ಒಂದೇ ರೀತಿಯಾಗಿರ್ತಕ್ಕಂಥ ಹೋಗುವಿಕೆ ಇರ್ತಿತ್ತು, ಆದರೆ ಆ ಹೋಗುವಿಕೆಯನ್ನು ನಾನಾಗೆ ನಿಲ್ಲಿಸ್ದಂಗೆ ಆಯಿತು, ಬಿಕಾಸ್ ಓನ್ಲಿ ಅ ಲಿಟಲ್ ಲ್ಯಾಕ್ ಆಫ್ ಕೇರ್. ಅದೇ ರೀತಿ ಇವತ್ತು ನಮ್ಮ ಮೆಂಟಲ್ ಸ್ಟೇಟಸ್ ಇದೆ. ತಾವೇನು ಉದಾಹರಣೆ ಹೇಳಿದ್ರಿ, ನಾವು ಸ್ವಲ್ಪ ಏನು ಡಿಸ್ಟರ್ಬೆನ್ಸ್ ಅಂತೂ ಇರೋದೇ, ಎಲ್ಲ ಕಡೆ ಪರಿಸ್ಥಿತಿಗಳು, ತೊಂದರೆಗಳು, ಆತಂಕ, ಭಯ, ಈ ಘಟನೆಗಳು, ಹೊಂದಾಣಿಕೆ ಇಲ್ಲದೆ ಇರೋದು, ವಿಚಾರಗಳ ಒಂದು ವ್ಯತ್ಯಾಸಗಳು,
ನಮ್ಮ ಬಾಸಿನ ಜೊತೆಗೆ ಅಥವಾ ಮನೆಯವ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಇದೆಲ್ಲ ಬರೋದೇನೆ ಲೈಫ್ ಅಂದಮೇಲೆ. ಬಟ್ ಅದು ಎಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗಿರ್ತದೋ ಆ್ಯಕ್ಚುಲಿ ನಾವು ಅಲ್ಲಿಗೇ ಅದನ್ನು ಸ್ಟಾಪ್ ಮಾಡಿದ್ದೇ ಆದರೆ ಅಥವಾ ಅದನ್ನು ಅಲ್ಲಿಗೆ ಕ್ಲೀನ್ ಔಟ್ ಮಾಡಿದ್ದೇ ಆದರೆ ಅಷ್ಟಷ್ಟಕ್ಕೆ ನಾವು ಆ ಕಲೆಯನ್ನು ತೊಳಿತಾ ಹೋದಿದ್ದೇ ಆದರೆ ಅದು ಈ ಮಟ್ಟಕ್ಕೆ ಬರೋದಿಲ್ಲ. ನಾವು ಖುಷಿಯಿಂದ ಜಾಯಿನ್ ಆದ್ವಿ, ಬಟ್ ಆಫ್ಟರ್ವರ್ಡ್ಸ್ ನಾನು ಅಲ್ಲಿಂದ ಬಿಟ್ಟು ಹೋಗಿಬಿಡಬೇಕು, ಐ ಆಮ್ ಫ್ರಸ್ಟ್ರೇಟೆಡ್, ಐ ಆಮ್ ಸಫಕೇಟಿಂಗ್ ಹಿಯರ್, ನನಗೆ ಇರೋಕ್ಕೆ ಆಗೋದಿಲ್ಲಪ್ಪ, ನಂಗೆ ಸಾಕಾಗಿಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಯಾಕೆ ಬರ್ತದಂದರೆ ಹಾಗೆ ನಾನು ನಡೀತಾ ನಿಂತ್ಕೊಳ್ಬೇಕಾಗ್ತದಲ್ಲ, ನನಗೆ ಇನ್ನು ನಡೆಯೋಕ್ಕಾಗಲ್ಲ, ತುಂಬಾ ನೋವಾಗ್ತದೆ, ಐ ಹ್ಯಾವ್ ಟು ಮೇಕ್ ಸಮಥಿಂಗ್ ಫಾರ್ ದಿಸ್ ಅಂತ. ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಆಗಬೇಕು. ಆ ಮುಳ್ಳಾದರೂ ತೆಗೀರಿ, ಅದನ್ನು ಕೊಯ್ದಾದರೂ ತೆಗೀರಿ, ಏನಾದರೂ ಮಾಡಿ, ಓನ್ಲಿ ದೆನ್ ಐ ವಿಲ್ ಮೂವ್ ಫಾರ್ವರ್ಡ್. ಅಂದರೆ ನೀವು ಹೇಳೋ ಪ್ರಕಾರ ಯಾವಾಗ ಒಂದು ಗಾಯ ಆಗುತ್ತೆ ಅದಕ್ಕೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಗಬೇಕು. ಸೊ ಆವಾಗ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಇದನ್ನೇ ನಾವು ನಮ್ಮ ಕೆಲಸಕ್ಕೆ ನಾವು ಕೋರಿಲೇಟ್ ಮಾಡಿಕೊಂಡ್ರೆ ಯಾವಾಗ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಫ್ರಸ್ಟ್ರೇಷನ್ ಶುರು ಆಗುತ್ತೆ, ಇಲ್ಲಿ ಕೆಲಸ ನನ್ನಿಂದ ಆಗ್ತಿಲ್ಲ, ಮಾಡೋಕ್ಕೆ ಇಷ್ಟ ಇಲ್ಲ, ದಿನ ಅದೇ ಕೆಲಸ ಮಾಡೋದಂತ ಬೇಜಾರು ಬಂದಾಗ ಆ ಕೆಲಸ ಬಿಟ್ಬಿಡೋದು ಒಳ್ಳೆಯದಾ? ಸಿ ಪ್ರಾಕ್ಟಿಕಲಿ ವಾಟ್ ಈಸ್ ಪಾಸಿಬಲಿ ಯು ಕ್ಯಾನ್ ಡೂ ಆಲ್ ದ ಥಿಂಗ್ಸ್. ಆದರೆ ವೆನ್ ಇಲ್ಲಿ ನಾವು ಜಾಬ್ ಚೇಂಜ್ ಮಾಡಿರಿ ಬಿಡ್ರಿ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಆದರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್, ಅದಂತೂ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಚಿಕ್ಕದಿದ್ದಾಗಲೇ ಅದನ್ನು ಹೀಲ್ ಮಾಡಿ, ಅದನ್ನು ರಿಕವರ್ ಮಾಡಿ, ಅದನ್ನು ಸೆಟ್ ಮಾಡೋದು, ಪುನಃ ರೀಸೆಟ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಈವನ್ ಈಗ ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಒಂದು ರೀಸೆಟ್ ಬಟನ್ ಅಂತ ಬಂದಿದೆ. ಆ್ಯಕ್ಚುಲಿ ಮೊದಲಿನ ಥರ ನೀವೆಲ್ಲ ಫಾರ್ಮ್ಯಾಟ್ ಮಾಡಿ ಅದೆಲ್ಲ ಮಾಡೋ ಅವಶ್ಯಕತೆ, ಜಸ್ಟ್ ರೀಸೆಟ್ ಬಟನ್ ಹಾಕಿಬಿಟ್ರೆ ಅದು ಪುನಃ ತಾನೆಲ್ಲ ಫಾರ್ಮ್ಯಾಟ್ ಮಾಡಿಕೊಂಡು ರೀಸೆಟ್ ಆಗಿ ಬರುತ್ತೆ. ಸೊ ಆ ಥರ ನೋಡಿ, ಈವನ್ ವಸ್ತುಗಳಲ್ಲೂ ಕೂಡ ಆಗಿದೆ. ಬಟ್ ನಾವು ವಸ್ತುಗಳಲ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಅದೆಲ್ಲ ಬಂತು, ಬಟ್ ನನ್ನ ರೀಸೆಟ್ ಬಟನ್ ಯಾವುದು ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಿಯರ್ ರೀಸೆಟ್ಟಿಂಗ್ ಯುವರ್ ಜಾಬ್ ಇಸ್ ನಾಟ್ ಮೋರ್ ಇಂಪಾರ್ಟೆಂಟ್. ಅಂದರೆ ಪ್ರಾಕ್ಟಿಕಲಿ ಇಟ್ ಈಸ್ ಫಾರ್ ಮೆನಿ ಪೀಪಲ್ ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಅದು ಮಾಡಿರಿ ಬಿಡ್ರಿ ಅದು ಸೆಕೆಂಡ್ರಿ. ಬಟ್ ಹಿಯರ್ ರೀಸೆಟ್ಟಿಂಗ್ ಅವರ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ಹೇಗೆ ಮಗು ರಾತ್ರಿ ಇವತ್ತು ಯಾರ ಜೊತೆ ಆದರೂ ಜಗಳ ಮಾಡಿ ಅಥವಾ ಹೊಡೆದಾಡಿ ಬಡ್ದಾಡಿ ಆಟ ಆಡುವಾಗೇನೋ ಒಂದು ವ್ಯತ್ಯಾಸಗಳು ಫ್ರೆಂಡ್ಸ್ ಜೊತೆ ಬಂದರು, ರಾತ್ರಿ ಮಲೆಗೆ ಎದ್ದ ಮೇಲೆ ಮತ್ತೆ ಪುನಃ ಅವ್ರ ಜೊತೆಗೆ ಆಟ ಆಡೋಕ್ಕೆ ಹೋಗ್ತಾರೆ. ತಂದೆ ತಾಯಿ ಹೇಳಿರ್ತಾರೆ ಅವ್ರ ಜೊತೆಗೆ ಹೋಗಬೇಡ, ಯಾಕಂದರೆ ಮತ್ತೆ ನಿನ್ನ ಜೊತೆಗೆ ಈ ಥರ ಗದ್ದಲ ಆಗುತ್ತೆ. ಬಟ್ ಸ್ಟಿಲ್ ಆ ಮಗು ಹೋಗ್ತದೆ. ಯಾಕೆಂದರೆ ರೀಸೆಟ್ಟಿಂಗ್ ಆಗಿಬಿಟ್ಟಿರ್ತದೆ. ಅದರಲ್ಲಿ ಮಗುವಿನ ರೀಸೆಟ್ ಬಟನ್ ತುಂಬ ಚೆನ್ನಾಗಿದೆ. ಅವ್ರು ಮತ್ತೆ ಅದನ್ನು ರೀಸೆಟ್ ಮಾಡಿಕೊಂಡು ಎಲ್ಲ ಮರೆತು ವೈಪೌಟ್ ಮಾಡಿ ದೇ ಆರ್ ಫ್ರೆಶ್ ಅಗೇನ್ ಫಾರ್ ಅ ನ್ಯೂ ಡೇ ವಿತ್ ದ ಸೇಮ್ ಪೀಪಲ್. ಬಟ್ ಈಗ ನಾನು ಮಗು ಅಲ್ರಿ ಅಂತ ಹಾಗಲ್ಲ, ಎಲ್ಲರಲ್ಲೂ ಕೂಡ ಮಗುತನ ಇದೆ. ಈಗಲೂ ದೇರ್ ಇಸ್ ಅ ಚೈಲ್ಡ್ ಇನ್ಸೈಡ್. ನಾವು ಅದನ್ನು ಚೆನ್ನಾಗಿ ಈಗ ನಮ್ಮ ಮನಸ್ಸು ಅಥವಾ ನಮ್ಮ ಮನಸ್ಸೇ ಮಗು ಇದ್ದಾಗಿದೆ. ಹೇಗೆ ನಾವು ಮಗುವಿಗೆ ಹೇಗೆ ತಿಳಿಸಿ ಹೇಳ್ತೀವಲ್ಲ, ಇನ್ನೊಬ್ರಿಗಾದರೆ ನಾವು ಹೇಳ್ತೀವಿ ಹೀಗಲ್ಲ ಹಾಗೆ ಮಾಡು, ಅದನ್ನು ನಾವು ನಮ್ಗೆ ಹೇಳಬೇಕಾಗಿದೆ ಅಷ್ಟೇ. ಐ ಹ್ಯಾವ್ ಟು ಟಾಕ್ ಟು ಮೈ ಓನ್ ಸೆಲ್ಫ್. ನಾವು ಇನ್ನೊಬ್ರ ಜೊತೆಗೆ ಯಾರಿಗಾದರೂ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಬಂದರೆ, ವ್ಯತ್ಯಾಸಗಳು ಬಂದರೆ ನಾವು ಹೇಳ್ತೀವಿ ಕೂಡಿಸ್ಕೊಂಡು, ಎಷ್ಟು ಪ್ರೀತಿಯಿಂದ, ಎಷ್ಟೊಂದು ತಿಳುವಳಿಕೆ ಕೊಡ್ತೀವಿ. ಹೀಗೆ ಮಾಡಬೇಡ್ರಿ, ಹಾಗೆ ಮಾಡಬೇಡ್ರಿ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ, ಅಥವಾ ಸ್ವಲ್ಪ ಮರ್ತು ಬಿಡಿ, ಅದನ್ನು ಹಳೇದನ್ನು ಬಿಟ್ಟು ಬಿಡ್ರಿ, ಸ್ಟಾರ್ಟ್ ಅ ಫ್ರೆಶ್ ಥಿಂಗ್ ಅಂತ ಹೇಳ್ತೀವಿ. ಮತ್ತು ಅದನ್ನೇ ನಾನು ನನ್ನ ಜೊತೆಗೆ ಯಾಕೆ ಮಾತಾಡಬಾರ್ದು? ದ ಓನ್ಲಿ ಥಿಂಗ್ ಈಸ್ ಐ ಆಮ್ ನಾಟ್ ಗಿವಿಂಗ್ ಟೈಮ್ ಟು ಟಾಕ್ ಟು ಮೈ ಓನ್ ಸೆಲ್ಫ್. ಹಿಯರ್ ಇಂಪಾರ್ಟೆಂಟ್ ಈಸ್ ನಾನು ನನ್ನ ಜೊತೆ ಮಾತಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು. ಇಲ್ಲ ಅಂದರೆ ಈ ರೀಸೆಟ್ಟಿಂಗ್ ಎಂದೂ ಪಾಸಿಬಲೇ ಆಗೋದಿಲ್ಲ. ಬಟ್ ಟೈಮ್ನು ಕೂಡ ಎಷ್ಟು ಕೊಡಬೇಕಾಗಿದೆ? 2 minutes, 3 minutes, 5 minutes. ಅಲ್ಟಿಮೇಟ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ನೀವು ಪ್ರಾರಂಭ ಆದರೂ ಮಾಡಬೇಕು. ಅಟ್ಲೀಸ್ಟ್ 2 minutesಯಿಂದ. ಇಲ್ಲೆಲ್ಲ ಕಸ ಇದೆ ಹೌದ್ರಿ, ನೀವು ಅಟ್ಲೀಸ್ಟ್ ಸ್ಟಾರ್ಟ್ ಏನಾದರೂ ಸ್ಟಾರ್ಟ್ ಮಾಡಿರಿ. ಒಂದು ಗುಡ್ಸೋಕ್ಕಾದರೂ ಶುರು ಮಾಡಿರಿ, ವರ್ಷಕ್ಕಾದರೂ ಶುರು ಮಾಡಿರಿ. ಬರೀ ಇದೆ ಅಂತ ಹೇಳಿದ್ರೆ ಅದಿನ್ನೂ ಜಾಸ್ತಿ ಆಗ್ತಾ ಕಲೆ ಆಗ್ತಾ ನಾಳೆ ಅದನ್ನು ತೆಗಿಲಾರ್ದಂಥ ಅದನ್ನು ಟೈಲ್ಸೇ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ನೀವು ಹೇಳೋದೊಂದು ತುಂಬ ಪ್ರಾಕ್ಟಿಕಲ್ ಅಥವಾ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ವಿಷಯನೇ. ಬೇರೆದವ್ರಿಗೆ ಅಡ್ವೈಸ್ ಮಾಡಬೇಕಾದ್ರೆ ತುಂಬ ಸರಳವಾಗಿ ನಾವು ಮಾಡಿಬಿಡ್ತೀವಿ. ಅದೇ ಯಾವಾಗ ನಮಗೆ ಅದು ಇಂಪ್ಲಿಮೆಂಟ್ ಆಗಬೇಕು ಅಂದಾಗ ಬಹಳ ಕಷ್ಟ. ಈ ಮನಸ್ಸು ಅನ್ನೋದಿದೆ ನೋಡಿ, ತುಂಬ ಚಂಚಲ. ಬೇರೆದವರು ನಾನು ಹೇಳಿದ ಮಾತು ಕೇಳುತ್ತೆ, ಅದು ನಾನು ಹೇಳಿದ ಮಾತು ನನ್ನ ಮನಸ್ಸು ಕೇಳಲ್ಲ. ಏನು ಮಾಡಬೇಕು ಅವಾಗ? ನೋಡ್ರಿ, ಆ್ಯಕ್ಚುಲಿ ಅಗೇನ್ ಇಲ್ಲೊಂದು ಮಿತ್ ಬಂದಿದೆ. ಏನು ಗೊತ್ತಾ? ತಪ್ಪು ಕಲ್ಪನೆ. ಬೇರೆದವ್ರ ಮಾತು ಕೇಳ್ತಾರೆ ಅಥವಾ ನನ್ನ ಮನಸ್ಸು ಚಂಚಲಿದೆ ಅಂತ.
ನಮ್ಮ ಮನಸ್ಸು ಆ್ಯಕ್ಚುಲಿ ಚಂಚಲ ಏನಿಲ್ಲ, ನಾವು ಅದ್ರ ಕಡೆಗೆ ಗಮನ ಕೊಟ್ಟು ಅದನ್ನು ಸರಿಪಡಿಸಿಲ್ಲ ಅಷ್ಟೇ. ಚಂಚಲಿದೆ, ಕುದುರೆ ಇದ್ದಾಗಿದೆ, ಅದು ಓಡ್ತಾನೆ ಇರುತ್ತೆ ಯಾವಾಗಲೂ, ಅದು ಸತ್ಯ. ಓಡೋದೇ ಅದ್ರ ಕೆಲಸ. ಈ ಕುದುರೆ ಇದೆ ಓಡ್ತಾ ಇದೆ ಅಂತಂದರೆ, ಗಾಡಿ ಇದೆ ಓಡ್ತಾ ಇದೆ ಅಂದರೆ ಇರೋದೇ ಅದ್ರ ಕೆಲಸ. ಮನಸ್ಸು ಅಂತಂದರೆ ವಿಚಾರ ಮಾಡುವಂಥ ಶಕ್ತಿಗೆ ಮನಸ್ಸು ಅಂತ ಹೇಳ್ತೀವಿ. ನಾವು ಅದನ್ನು ಎಂದಿಗೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಇವೆನ್ ನಾವು ನಿದ್ರೆಯಲ್ಲೂ ಕೂಡ ನೋಡ್ರಿ, ಕನಸಿನ ರೂಪದಲ್ಲಿ ನಮ್ಮ ವಿಚಾರಗಳು ಬರ್ತಾನೆ ಇರ್ತವೆ. ಯಾವಾಗಲೂ ನಿರಂತರ ಮನಸ್ಸಿನ ಕೆಲಸ ವಿಚಾರ ಮಾಡೋದು. ನಾವು ಅದನ್ನು ಸ್ಟಾಪ್ ಮಾಡೋದ್ರ ಬಗ್ಗೆ ಎಂದು ವಿಚಾರ ಮಾಡಬೇಕೇ ಆಗಿಲ್ಲ. ಬಟ್ ನಾನು ಖುಷಿಯಲ್ಲಿರಬೇಕು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡಬೇಕಾಗಿದೆ ಅಷ್ಟೇ. ಆ್ಯಕ್ಚುಲಿ ಇವನ್ ನಾಟ್ ಕಂಟ್ರೋಲಿಂಗ್. ರಾಜಯೋಗ ಎಜುಕೇಷನಲ್ಲಿ ನಾವಿಲ್ಲಿ ಬ್ರಹ್ಮಕುಮಾರೇಶ್ವರ ವಿಶ್ವವಿದ್ಯಾಲಯದಲ್ಲಿ ಮೈಂಡನ್ನು ಕಂಟ್ರೋಲ್ ಮಾಡೋದು ಕೂಡ ಹೇಳ್ಕೊಡಲ್ಲ. ಬಟ್ ಇಲ್ಲಿಯ ಒಂದು ಕನ್ಸೆಪ್ಟ್ ಏನಿದೆ ಅಂತಂದರೆ, ಮೈಂಡ್ ಸೆಟ್ ಅಥವಾ ಮೈಂಡಿನ ಥಾಟ್ಸನ್ನು ನಾವು ಚಾನಲೈಸ್ ಮಾಡಬೇಕಷ್ಟೆ. ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಕ್ಕಿನಲ್ಲಿ ಯಾವ ಥರದ ಥಾಟ್ಸನ್ನು ನಾವು ಯಾವ ರೀತಿ ಅದನ್ನು ಯಾವ ವಿಷಯದಲ್ಲಿ ಚಾನಲೈಸ್ ಮಾಡಿ ಯಾವ ರೀತಿ ಅದಕ್ಕೆ ದಿಕ್ಕು ತೋರಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಬಿಟ್ವಿ ಅಂತಂದರೆ ನಾವು ಮನಸ್ಸು ಚಂಚಲಿದೆ ಅಂತ ಹೇಳಲ್ಲ. ಮಗು ಅಂತಂದರೆ ಚಂಚಲನೇ ಇರಬೇಕಂತೇನಿಲ್ಲ. ಮಗು ಅಂತಂದರೆ ಮಗು ಅಂತಂದರೆ ಅದರಲ್ಲಿ ಪ್ಯೂರಿಟಿ ಇರುತ್ತೆ. ಮಗು ಅಂತಂದರೆ ಅದರಲ್ಲಿ ಸತ್ಯತೆ ಇದೆ, ಪ್ರಾಮಾಣಿಕತೆ ಇದೆ. ಮಗು ಅಂದರೆ ನ್ಯಾಚುರಲ್. ವಾಟ್ ಎವರ್ ಇಟ್ ಈಸ್ ಇನ್ಸೈಡ್ ಇಟ್ ಶೋಸ್ ವಿದೌಟ್ ಶೋಯಿಂಗ್ ಆಫ್ ಸಮಥಿಂಗ್ ಎಲ್ಸ್. ಅಂದರೆ ಮಗು ಅಂತಂದರೆ ಈ ಥರ. ಹಾಗೆ ಮನಸ್ಸು ಮಗು ಅಂತಂದರೆ ಜನ ಅದನ್ನು ಅಥವಾ ಈ ಒಂದು ತಪ್ಪು ಕಲ್ಪನೆಗೆ ಒಯ್ದು ಮುಟ್ಸಿದ್ದಾರೆ. ಅದು ಒಂದು ಚಂಚಲ ಮಗು ಅಲ್ಲ, ಚಂಚಲ ಕುದುರೆ ಅಲ್ಲ. ಆ್ಯಕ್ಚುಲಿ ಓಡೋದೇ ಅದ್ರ ಕೆಲಸ. ಬಟ್ ಯಾವ ಸ್ಪೀಡಿನಲ್ಲಿ ಓಡಬೇಕನ್ನೋದು ನಾವಲ್ಲಿ ಲಿಮಿಟ್ಸ್ ಆಗ್ಬೋದು. ಹೇಗೆ ಗಾಡಿ ಓಡಿಸ್ತಕ್ಕಂಥ ಒಬ್ಬ ಡ್ರೈವರ್ ಅದರಲ್ಲಿ ಇರ್ತದೆ ಅಪ್ ಟು 150 ಸ್ಪೀಡೆಲ್ಲ ಕಾರಲ್ಲೆಲ್ಲ ಇರುತ್ತೆ. ಮೇ ಬಿ ಮೋರ್ ಆಲ್ಸೋ, ಐ ಡೋಂಟ್ ನೋ. ಬಟ್ ಸ್ಟಿಲ್ ನೀವು ಅದನ್ನು ಲಿಮಿಟ್ ಮಾಡ್ಕೊಳ್ಬೋದಲ್ಲ. ನೀವೆಷ್ಟು ಆ ಎಕ್ಸ್ಲೇಟ್ರ್ ಮೇಲೆ ಕಾಲಿಡ್ತೀರಿ, ಪ್ರೆಸ್ ಮಾಡ್ತೀರಿ, ಅಷ್ಟೇ ಆ ಗಾಡಿ ಓಡೋದು. ನನಗೆ ಆಕ್ಸಿಡೆಂಟ್ಸ್ ಆಗಬಾರ್ದಂತಂದರೆ ಐ ಹ್ಯಾವ್ ಟು ಸಿ ರೋಡ್ ಯಾವ ಥರ ಇದೆ, ಎದುರುಗಡೆ ಇರ್ತಕ್ಕಂಥ ಹೈವೇನೋ, ನ್ಯಾಷನಲ್ ಹೈವೇನೋ, ಸ್ಟೇಟ್ ಹೈವೇನೋ, ಅಥವಾ ಯು ಆರ್ ಗೋಯಿಂಗ್ ಇನ್ ಸಮ್ ಮಾರ್ಕೆಟ್, ದೊಡ್ಡ ಸಿಟಿಯ ಮಾರ್ಕೆಟಲ್ಲಿ ಹೋಗ್ತಾ ಇದ್ದರೆ ನೀವು ಎಕ್ಸಿಲೇಟ್ರ್ ಮೇಲೆ 100 ಸ್ಪೀಡಿನ ಖಾಲಿ, ನಾಟ್ ಇವನ್ 100, ಇವನ್ ಸಮ್ಟೈಮ್ಸ್ 20 ಈಸ್ ಮೋರ್. ಅದು ದೊಡ್ಡ ಸಿಟಿಗಳಲ್ಲಿ ಆ ಥರ ನಾವು ಕೂಡ ಈ ಜೀವನ ಅಂತ ನಾ ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ, ಐ ಹ್ಯಾವ್ ಟು ಚೆಕ್. ಆಮೇಲೆ ಎಕ್ಸಿಲೇಟ್ರ್ ಮೇಲೆ ಯಾವ ದಾರಿಯಲ್ಲಿ ಅಂತಂದರೆ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಎದುರುಗಡೆ ಯಾರಿದ್ದಾರೆ ಅಂದರೆ ಎಂಥ ವ್ಯಕ್ತಿ ಇದ್ದಾರೆ, ಚಿಕ್ಕ ಮಗುನೋ, ದೊಡ್ಡವರು, ತಿಳುವಳಿಕೆ ಉಳ್ಳವರು, ತಿಳುವಳಿಕೆ ಇಲ್ಲದೆ ಇದ್ದವರು, ಯಾವ ಥರ ಜನ, ಯಾವ ಥರ ಮೈಂಡ್ಸೆಟ್ ಇರೋರು, ಯಾವ ಥರ ತಿಳುವಳಿಕೆ ಉಳ್ಳವರು, ಆ ಜನರ ಜೊತೆಗೆ ನಾನು ಹೇಗೆ ಡೀಲ್ ಮಾಡಬೇಕು ಅಂತ ನಮ್ಗೆ ಆವಾಗ ಗೊತ್ತಾಗುತ್ತೆ. ಎಷ್ಟು ನಾನು ಪ್ರೆಸ್ ಮಾಡಬೇಕು, ಎಷ್ಟು ಸ್ಪೀಡ್ ಹೋಗಬೇಕು, ಅವ್ರ ಕೆಪಾಸಿಟಿನೇ ಇದೆ, ನನ್ನನ್ನೀಗ ಅರ್ಥ ಮಾಡ್ಕೊಳ್ಬೋದಾ, ನಾನು ಏನು ಹೇಳ್ತಾ ಇದ್ದೀನಿ, ಅವ್ರು ಆ ಸಿಚುವೇಷನಲ್ಲಿ ಇದ್ದಾರಾ, ಅಂದರೆ ಮಾರ್ಕೆಟಲ್ಲಿ ಇದೆಯೋ, ಹೈವೇಯಲ್ಲಿ ಇದೆಯೋ ಅಂದರು, ವೆದರ್ ದ್ಯಾಟ್ ಪರ್ಸನ್ ಈಸ್ ಇನ್ ದ್ಯಾಟ್ ಸಿಚುವೇಶನ್ ಅಂತ ಅದನ್ನು ನೋಡಬೇಕಾಗತ್ತೆ. ಅವ್ರು ಅಕ್ಸೆಪ್ಟಿಂಗ್ ಮೂಡಲ್ಲಿದ್ದಾರಾ, ಅವ್ರ ಮೈಂಡ್ ಓಪನ್ ಇದೆಯಾ ಈಗ, ಅಥವಾ ದೇ ದೆಮ್ಸೆಲ್ವ್ಸ್ ಆರ್ ಎಂಗೇಜ್ಡ್ ಇನ್ ಸಮಥಿಂಗ್ ಎಲ್ಸ್. ವಿ ಹ್ಯಾವ್ ಟು ಚೆಕ್ ಆಲ್ ದಿಸ್ ಆ್ಯಂಡ್ ದೆನ್ ಕೀಪ್ ಅವರ್ ಲೆಗ್ ಆನ್ ದ ಎಕ್ಸಲೇಟರ್. ಅಂದರೆ ನಮ್ಮ ಮೈಂಡ್ ಮೇಲೆ ಅಂದಾಗ ನಾವು ನಮ್ಮ ಥಾಟ್ಸಿಗೆ ಅಲ್ಲಿ ಅವಕಾಶ, ಯಾವ ಥರದ ಥಾಟ್ಸ್ ಮತ್ತು ಎಷ್ಟು ಥಾಟ್ಸನ್ನು ನಾನು ಮಾಡಬೇಕನ್ನೋದು ಆವಾಗ ನಾವು ಡಿಟರ್ಮೈನ್ ಮಾಡಲಿಕ್ಕೆ ಸಾಧ್ಯ. ಆಯಿತು. ಈಗ ಈ ದೇಹನ ಆರೋಗ್ಯವಾಗಿಡಲಿಕ್ಕೆ ಅಥವಾ ಸಂತೋಷ ಅಂತ ನಾವೇನು ಅನ್ಕೋತೀವಿ, ಅದನ್ನ ಇಡಲಿಕ್ಕೆ ಇಷ್ಟೆಲ್ಲ ನಾವು ಮೇಂಟೆನೆನ್ಸ್ ಮಾಡ್ತೀವಿ, ಎಕ್ಸಸೈಸು, ಡಯಟ್ ಅದೆಲ್ಲ. ಅದೇ ಥರ ಈ ಮೆಂಟಲ್ ಹೆಲ್ತ್, ಈ ಮನಸ್ಸನ್ನು ಖುಷಿಯಿಂದ ಇಡೋಕ್ಕೆ ಏನಾದರೂ ಎಕ್ಸಸೈಸ್ ಇದೆಯಾ? ಎಲ್ಲರಿಗೂ ಆ್ಯಕ್ಚುಲಿ ಈಗ ಸದ್ಯದಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಕಾನ್ಷಿಯಸ್ ಬರಬೇಕಾಗಿದೆ ಅಷ್ಟೇ. ಈಗ ನೋಡ್ರಿ, ಹೆಲ್ತ್ ಕಾನ್ಷಿಯಸ್ ಅಂತೂ ಟಿ ವಿಯಲ್ಲಿ, ನ್ಯೂಸ್ ಪೇಪರಲ್ಲಿ ತುಂಬ ಈಗ ಪ್ರಚಾರದಲ್ಲಿದೆ. ಇವನ್ ನ್ಯೂಟ್ರಿಷನ್ ಡಾಕ್ಟರ್ಸ್ ಏನ್ರಿ ಕನ್ಸಲ್ಟೆಂಟ್ಸ್, ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಡಯಟಿಷಿಯನ್ಸ್ ಇದ್ದಾರೆ. ಹಾಗೆ ಈಗ ನಮ್ಮ ಮೈಂಡಿಗೂ ಕೂಡ ಡಯಟ್ ಮಾಡಿಸ್ಬೇಕಾಗಿದೆ, ನ್ಯೂಟ್ರಿಷನ್ ಕೊಡಬೇಕಾಗಿದೆ. ಅದನ್ನು ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಾವು ಆ್ಯಕ್ಚುಲಿ ಒಂದು 2 ನಿಮಿಷ ಯೋಗನೂ ಮಾಡೋಣ. ಅದರಲ್ಲಿ ನ್ಯೂಟ್ರಿಷನ್ ಏನು ಅಂತಂದರೆ, ನಾವು ಹೇಗೆ ನ್ಯೂಟ್ರಿಷನಿಸ್ಟ್ ಹೇಳ್ತಾರಲ್ಲ, ಎಂಥ ಆಹಾರವನ್ನು ಮತ್ತು ಎಷ್ಟು ಮಿತಿಯಲ್ಲಿ, ಯಾವ ಲಿಮಿಟಲ್ಲಿ ಯಾವ ಆಹಾರವನ್ನು ಮತ್ತು ಯಾವ ಟೈಮಿಗೆ ನಾವು ತೊಗೊಳ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನ್ಯೂಟ್ರಿಷಿಯಸ್ ಇದೆ, ಚೆನ್ನಾಗಿದೆ ಅಂತ ನಾವು ಬೇಕಾದ ಟೈಮಲ್ಲಿ ಎಷ್ಟು ಬೇಕಾದಷ್ಟು ತಿನ್ನೋ ಹಾಗಿಲ್ಲ. ಅದು ಕೂಡ ಇಂಡೈಜೆಷನ್ನೇ ಆಗುತ್ತೆ, ಇಟ್ ವಿಲ್ ನಾಟ್ ಬಿ ಆಫ್ ಯೂಸ್. ಆ್ಯಂಡ್ ಅದರ್ ದೆನ್ ದ್ಯಾಟ್ ಡಯಟ್ ಕೂಡ ಅದ್ರ ಜೊತೆಗೆ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ಹಾಗೆ ಮನಸ್ಸಿಗೂ ಕೂಡ ಎಷ್ಟೋ ಪ್ರಕಾರದ ವಿಚಾರಗಳು ಬರ್ತಾ ಇರ್ತದೆ.
ಇನ್ ಸೋ ಮೆನಿ ಫಾರ್ಮ್ಸ್, ಟಿ ವಿ, ನ್ಯೂಸ್ ಪೇಪರ್, ಅಥವಾ ಅವ್ರು ಇವರು ಅಕ್ಕಪಕ್ಕದವರು, ಫ್ರೆಂಡ್ಸು, ಅದು ಇದು ಎಲ್ಲ ಚರ್ಚೆಗಳು ಎಲ್ಲ ಕಿವಿಯಲ್ಲಿ, ಕಣ್ಣಿಗೆ ಎಲ್ಲ ನಮ್ಮ ಈ ಜ್ಞಾನೇಂದ್ರಿಯಗಳು ಏನು ಸ್ವೀಕಾರ ಮಾಡೋಕ್ಕೆ 5 ಸೆನ್ಸಸ್ ಇದೆ, ಎಲ್ಲದ್ರ ಮೂಲಕ ನಮ್ಗೆ ಎಷ್ಟೋ ಇನ್ಫಾರ್ಮೇಷನ್ ಸಿಗ್ತಿರ್ತದೆ. ಬಟ್ ಸ್ಟಿಲ್ ಐ ಹ್ಯಾವ್ ಟು ಮೇಕ್ ಅ ಚಾಯ್ಸ್ ನಾವು. ವಾಟ್ ಈಸ್ ನ್ಯೂಟ್ರಿಷಿಯಸ್ ಫಾರ್ ಮೀ? ನನ್ನ ಮೈಂಡಿಗೆ ಏನು ನ್ಯೂಟ್ರಿಷಿಯಸ್ ಇದೆ, ಏನು ಯಾವ ರೀತಿ ಡಯಟ್ ನಾನು ಮಾಡಬೇಕು, ಯಾವುದನ್ನು ನಾನು ಬಿಡಬೇಕು, ಯಾವ ಪತ್ತೆ ನಾ ಮಾಡಬೇಕೀಗ, ನಾ ಯಾವುದನ್ನು ತೊಗೊಳ್ಬಾರ್ದು, ಯಾವುದನ್ನು ತೊಗೊಳ್ಬೇಕು. ಯಾರಿಗಾದ್ರೂ ಕೇಳಿದ್ರೆ ಇದು ತಿನ್ನಿರಿ, ಇಲ್ಲ ರೀ ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಅದನ್ನು ಪತ್ತೆ ಮಾಡ್ತಾಯಿದ್ದೇನೆ. ಇನ್ ದ ಸೇಮ್ ವೇ ಇದನ್ನು ನಾವು ಇಲ್ಲಿ ಹೇಳೋದನ್ನು ಕಲಿಬೇಕು. ಸಮ್ಟೈಮ್ಸ್ ಇನ್ ಲೈಫ್ ವಿ ಹ್ಯಾವ್ ಟು ಲರ್ನ್ ಟು ಸೇ ನೋ ಟು ಮೆನಿ ಥಿಂಗ್ಸ್, ಮೆನಿ ಬ್ಯಾಡ್ ಥಿಂಗ್ಸ್, ಮೆನಿ ವೇಸ್ಟ್ಫುಲ್ ಥಿಂಗ್ಸ್. ಅದನ್ನು ನಾವು ಕಲೀಲೇಬೇಕು. ಅದನ್ನು ಕಲ್ತ್ವಿ ಅಂತಂದರೆ ಎಷ್ಟೋ ಪಾಲಿನ ಸ್ಟೆಬಿಲಿಟಿ, ನಮ್ಮ ಮನಸ್ಸಿನ ಸ್ಟೆಬಿಲಿಟಿ, ನಮ್ಮ ವಿಚಾರಗಳ ಸ್ಟೆಬಿಲಿಟಿ, ನಮ್ಮ ಥಾಟ್ಸಿನ ಸ್ಟೆಬಿಲಿಟಿ ಇಲ್ಲಿ ನಮ್ಮಲ್ಲಿ ಬರುತ್ತೆ. 2 ನಿಮಿಷ ನಾವೀಗ ನಮ್ಮ ಮನಸ್ಸನ್ನು ಮತ್ತು ಶರೀರವನ್ನು ಎರಡನ್ನೂ ಏಕಾಗ್ರ ಮಾಡೋಣ. ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಳ್ರಿ. ನಿಮ್ಮ ಪಾದಗಳನ್ನು ನೆಲಕ್ಕೆ ತಾಗಿಸ್ತಾ ಕೈಗಳನ್ನು ಕೂಡ ಹೀಗೆ ಕ್ಲಾಸ್ಪು ಮಾಡ್ಬೋದು ಅಥವಾ ಹೀಗೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಿಸಿಕಲಿ ಆ್ಯಸ್ ಯು ಫೀಲ್ ಕಂಫರ್ಟೇಬಲ್ ಅದು ಸ್ಟ್ರೇಟಾಗಿ. ಮತ್ತು ನಿಮ್ಮ ಕಣ್ಗಳನ್ನು ಮುಚ್ಚಲೂಬಹುದು ಅಥವಾ ತೆರಲಬಹುದು. ಬಟ್ ಇನ್ ರಾಜಯೋಗದಲ್ಲಿ ಕಣ್ ತೆರೆದು ಮಾಡ್ತೀವಿ. ಬಟ್ ಆ್ಯಸ್ ಯು ಫೀಲ್ ಕಂಫರ್ಟೇಬಲ್. ಕಣ್ ತೆರೆದಂಥವರು ಒಂದೇ ಕಡೆಗೆ, ಯಾವುದಾದ್ರೂ ಒಂದು ಕಡೆಗೆ ತಮ್ಮ ದೃಷ್ಟಿಯನ್ನು ಏಕಾಗ್ರಗೊಳಿಸಿ ನಿಮ್ಮೆಲ್ಲ ವಿಚಾರಗಳನ್ನು ಹಣೆಯ ಮಧ್ಯದಲ್ಲಿ ಏಕಾಗ್ರಗೊಳಿಸ್ತಾ ಜಸ್ಟ್ ಅಬ್ಸರ್ವ್ ಯುವರ್ ಥಾಟ್ಸ್. ಇಲ್ಲಿವರೆಗೆ ದೇಹದ ಪ್ರಪಂಚ, ಮಿತ್ರ, ಸಂಬಂಧಿಕರ ಜೊತೆಗೆ ಮೊಬೈಲಲ್ಲಿ ಭಾಳಷ್ಟು ನಾವು ಮಾತಾಡಿದ್ದೀವಿ. ಆದರೆ ಇವತ್ತು ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ನಾನು ಮಾತಾಡ್ಲಿಕ್ಕೆ ಬಯಸ್ತೀನಿ. ನನ್ನಲ್ಲಿ ಉತ್ಪನ್ನ ಆಗ್ತಾ ಇರುವ ಅನೇಕ ವಿಚಾರಗಳು, ಆ ವಿಚಾರಗಳನ್ನು ನಿರೀಕ್ಷಣೆ ಮಾಡ್ತಾ ಹೋಗಿ ಜಸ್ಟ್ ಅಬ್ಸರ್ವ್. ಅವನ್ನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡ್ತಾ ಹೋಗಿ. ಅನೇಕ ಪ್ರಕಾರದ ವಿಚಾರಗಳು ಬರ್ತಾ ಇವೆ, ನನ್ನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಹಾಗೆ ನನ್ನಿಂದ ಆ ಸ್ಪೀಡನ್ನು ನೋಡಿದಾಗ ಮೊದಲಿನಗಿಂತಲೂ ಈಗ ಸ್ಪೀಡ್, ನಮ್ಮ ವಿಚಾರಗಳ ವೇಗದ ಮಿತಿ ಕಡಿಮೆ ಆಗಿರುತ್ತೆ. ಓಂ ಶಾಂತಿ. ನೋಡಿದ್ರ ವೀಕ್ಷಕರೇ, ಈ ಒಂದು 2-3 ನಿಮಿಷದ ಮೆಡಿಟೇಷನ್ ಎಷ್ಟೊಂದು ನಮಗೆ ಮನಸ್ಸನ್ನು ಹಗುರು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತು. ಸೊ ಇದೇ ಥರ ಇದು ಅ ಪಾರ್ಟ್ ಆಫ್ ಮೆಂಟಲ್ ಎಕ್ಸಸೈಸ್ ನಾವು ಈಗ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ತುಂಬಾ ಹೇಳೋರಿದ್ದಾರೆ. ಕಾಯ್ತಾ ಇರಿ. ಈ ಮನಸ್ಸನ್ನು ನಾವು ಹೇಗೆ ಹಗುರವಾಗಿಟ್ಕೊಂಡು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇದೆ, ಇದನ್ನೆಲ್ಲ ತಿಳಿಸ್ಕೊಡ್ತೀವಿ. ಸೊ ಇಷ್ಟೊತ್ತು ನಮ್ಮ ಜೊತೆ ತಮ್ಮೆಲ್ಲ ವಿಚಾರಗಳನ್ನು ಶೇರ್ ಮಾಡಿಕೊಂಡಂಥ ಬ್ರಹ್ಮಕುಮಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸೋಣ. ವಂದನೆಗಳು. ವೀಕ್ಷಕರೇ, ಇನ್ನು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ ಚರ್ಚೆ ಮಾಡೋರಿದ್ದೀವಿ. ಕಾಯ್ತಾ ಇರಿ ನಮ್ಮ ಜ್ಞಾನ ಜ್ಯೋತಿ ಕಾರ್ಯಕ್ರಮಕ್ಕಾಗಿ. ಅಲ್ಲಿವರೆಗೂ ನಮಸ್ಕಾರ.